ಶುರುವಿಗೆ ನಾವು NMO ಮಂತ್ರ ಮತ್ತು ಓಂಕಾರ ತೇಜಸ್ವಿನಿ ಅವರನ್ನು ನಾನು ಮುಂದೆ ಕರೆತಿದ್ದೇನೆ. नत्वहं कामये राज्यं न स्वर्गं न पुनर्भवं कामये दुःखतप्तानां प्राणिनामार्तिनाशनम्. ಹೆಸರು ಶ್ರೇಯಾ ಹೆಚ್ಚಾಮಿನ್. ಇಂದು ನಾನು ಅಪೌಷ್ಟಿಕತೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುತ್ತೇನೆ. ಉತ್ತಮ ಆರೋಗ್ಯ ಪಡೆದುಕೊಳ್ಳಲು, ರೋಗ ರುಜಿನಗಳನ್ನು ತಡೆಗಟ್ಟಲು ಪ್ರಾತಃಕಾಲ ಏಳುವುದು, ಹಲ್ಲು ನಾಲಿಗೆಯನ್ನು ಸ್ವಚ್ಛವಾಗಿಡಿಸಿಕೊಳ್ಳುವುದು, ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು, ಉಗುರು ಮತ್ತು ಕೂದಲು ಕತ್ತರಿಸುವಿಕೆ, ಶುಭ್ರ ವಸ್ತ್ರಧಾರಣೆ ಜೊತೆಗೆ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವುದರಿಂದ ಹಲವು ರೋಗಗಳನ್ನು ತಡೆಗಟ್ಟಬಹುದು. ಇಂದಿನ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ನಾವು ಸೇವಿಸುವ ಆಹಾರವೇ ಮೂಲ ಕಾರಣವಾಗಿರುತ್ತದೆ. ವಿಶೇಷವಾಗಿ ಗರ್ಭವತಿ ಮಹಿಳೆಯರಿಗೆ, ಹಾಲುಣಿಸುವ ತಾಯಂದಿರಿಗೆ, ನವಜಾತ ಶಿಶು ಮತ್ತು ಮಕ್ಕಳಿಗೆ, ಕಿಶೋರಿಯರಿಗೆ ರಕ್ತಹೀನತೆ, ಬಲಹೀನತೆ ತಡೆಗಟ್ಟಲು ಉತ್ತಮ ಗುಣಮಟ್ಟದ ಖನಿಜಯುಕ್ತ ಆಹಾರ ವಸ್ತುಗಳ ಸೇವನೆ ಬಹಳ ಪ್ರಾಮುಖ್ಯ. ಬೆಲ್ಲ, ಹಸಿರು ತರಕಾರಿ, ಹಣ್ಣುಗಳು ಮತ್ತು ಕಬ್ಬಿಣಾಂಶ ಇರುವ ಪಾತ್ರೆಗಳಲ್ಲಿ ಅಡುಗೆ ಮಾಡುವುದರಿಂದ ಹೆಚ್ಚಿನ ಕಬ್ಬಿಣದ ಅಂಶ ದೊರಕುತ್ತದೆ. ಇದರ ಜೊತೆಗೆ ನಿಂಬೆಹಣ್ಣಿನ ರಸ, ಟೊಮ್ಯಾಟೊ, ಕಿತ್ತಳೆ, ನೆಲ್ಲಿಕಾಯಿ, ವಿಟಮಿನ್ ಸಿ ಅಂಶ ಇರುವುದರಿಂದ ಕಬ್ಬಿಣವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುತ್ತದೆ. ಗುಣಮಟ್ಟದ ಹಲ್ಲು ಮತ್ತು ಮೂಳೆಗಳಿಗಾಗಿ ಕ್ಯಾಲ್ಸಿಯಂ ಅತ್ಯವಶ್ಯಕವಾಗಿರುತ್ತದೆ. ವೃದ್ಧಾವಸ್ಥೆಯಲ್ಲಿ ಮೂಳೆ ಸವೆತ ತಡೆಗಟ್ಟಲು ಕ್ಯಾಲ್ಸಿಯಂ ಅಧಿಕವಾಗಿ ಹಾಲು, ಮೊಸರು, ರಾಗಿ, ಹಸಿರೆಲೆ ತರಕಾರಿ ಸೇವಿಸುವುದು ಯೋಗ್ಯ. ಅಂತೆಯೇ ಅಯೋಡಿನ್ ಮಿಶ್ರಿತ ಉಪ್ಪನ್ನು ಅಡುಗೆಗೆ ಬಳಸುವುದು ಉತ್ತಮ. ವಿಟಮಿನ್ ಎ ರಾತ್ರಿ ಕಣ್ಣು ಕಾಣದಿರುವುದು, ಶರೀರಕ್ಕೆ ಸೋಂಕು ತಗಲುವುದು ನಿಲ್ಲುತ್ತದೆ. ಕ್ಯಾರೆಟ್, ಕುಂಬಳಕಾಯಿ, ಟೊಮ್ಯಾಟೊ, ಮೊಳಕೆ ಬೆರೆಸಿದ ಕಾಳುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಹೀಗೆ ನಮ್ಮ ಆಹಾರ ವಿಹಾರದಿಂದ ಉತ್ತಮ ಆರೋಗ್ಯ, ರೋಗ ರುಜಿನಗಳನ್ನು ತಡೆಗಟ್ಟಬಹುದು. ಇಂದು NMO ವತಿಯಿಂದ ಆಯೋಜಿಸಿರುವ ಮಂಗಳ ಸ್ವಾಸ್ಥ್ಯ ಸೇವಾ ಯಾತ್ರೆ ಉಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಸಕ್ಕರೆ ಕಾಯಿಲೆ ಹಾಗೂ ರಕ್ತದೊತ್ತಡದ ಪರಿಶೋಧನೆಯನ್ನು ಉಚಿತವಾಗಿ ಮಾಡಿಸಿ ಆರೋಗ್ಯದ ಬಗ್ಗೆ ಮಾಹಿತಿ, ಸಂದೇಶಗಳನ್ನು ಪರಿಹರಿಸಿಕೊಳ್ಳಬಹುದು. ಸಾಮಾನ್ಯ ಸಮಸ್ಯೆಗಳಿಗೆ ಇಲ್ಲಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದರೆ ನಾವು ಸಂಪರ್ಕವನ್ನು ಮಾಡಿಕೊಡಲಾಗುತ್ತದೆ. ಧನ್ಯವಾದಗಳು. ನ್ಯಾಷನಲ್ ಮೆಡಿಕೋಸ್ ಆರ್ಗನೈಸೇಷನ್, ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿ ಮತ್ತು ಸೇವಾ ಭಾರತಿ ಕರ್ನಾಟಕ, ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಲಿಯ ರಿಜಿಸ್ಟರ್ಡ್ ಆಶ್ರಯದಲ್ಲಿ AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್, ಕುಂಟಿಕಾನ, ಮಂಗಳೂರು ಇವರಿಂದ ಉಚಿತ ಕಣ್ಣಿನ, ಮಧುಮೇಹ, ರಕ್ತದೊತ್ತಡ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಲಿದ್ದೇವೆ. ಈ ಕಾರ್ಯಕ್ರಮದ ಇಂದಿನ ಉದ್ಘಾಟನೆಯನ್ನು ಡಾಕ್ಟರ್ ಅನುಷಾ ಮತ್ತು ಡಾಕ್ಟರ್ ರಿಷಿಕೇಶ್ ಇವರು ನೆರವೇರಿಸಲಿದ್ದಾರೆ. ಅವರು ಬಂದು ಇಲ್ಲಿ ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಮಾಡ್ತಾಯಿದ್ದೇನೆ. ಹಾಗೆ ನಮ್ಮ ಸಮಿತಿಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಿತಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರಿಗೆ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮೂಲಕ ಪ್ರಾರಂಭಿಸುತ್ತಿದ್ದೇವೆ. ಡಾಕ್ಟರ್ ಅನುಷಾ ಮತ್ತು ಡಾಕ್ಟರ್ ರಿಷಿಕೇಶ್ ಇವರು ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿದೆ.
ಡಾಕ್ಟರ್ ಅನುಷ ಮತ್ತು ಋಷಿಕೇಶ್, ಹಾಗೆ ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ರವಿಶಂಕರ್, ಹಾಗೆ ಟ್ರಸ್ಟಿನ ಅಧ್ಯಕ್ಷರಾದಂಥ ಮೋಹನ್ ಶೆಟ್ಟಿ ಇವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸುತ್ತೇವೆ. ಈಗ ನಮ್ಮ ಈ ವೈದ್ಯಕೀಯ ಶಿಬಿರದ ಬಗ್ಗೆ ನಮ್ಮ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ಎರಡು ಮಾತನ್ನು ಆಡಬೇಕಾಗಿ ನಾನು ಕೇಳಿ. ಮಾಗಣೆಯ ದೇವರು ಸೋಮದೇವರು ಹಾಗೆ ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸುತ್ತಾ, ವಿಶೇಷವಾಗಿ ಎ ಜಿ ಆಸ್ಪತ್ರೆ ಮಂಗಳೂರು ಹಾಗೂ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಇದರ ಜಂಟಿ ಆಶ್ರಯದಲ್ಲಿ ಇಲ್ಲಿ ಶಾರದಾ ಮಂದಿರ ಕೊಲ್ಯದಲ್ಲಿ ವಿಶೇಷವಾದಂಥ ಆರೋಗ್ಯ ತಪಾಸಣಾ ಶಿಬಿರ ನಡೀತಿದೆ. ಎಲ್ಲರೂ ಕೂಡ ಈ ಶಾರದಾ ಸೇವಾ ಟ್ರಸ್ಟ್ನವರು ಒಂದು ಮುತುವರ್ಜಿ ವಹಿಸಿಕೊಂಡು ಏನು ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಹಲವಾರು ಕಾರ್ಯಕ್ರಮ ವರ್ಷ ಇಡೀ ನಿರಂತರ ಮಾಡ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ಈ ಕ್ಷಣದಲ್ಲಿ ಅವರು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರು ಕಷ್ಟಪಟ್ಟು ಒಂದಷ್ಟು ಜೋಡಣೆ ಮಾಡಿಕೊಂಡು ಈ ಒಂದು ಶಿಬಿರವನ್ನು ಯೋಜನೆ ಮಾಡ್ತಾರೆ. ಆದರೆ ಸಾರ್ವಜನಿಕರು ಇದರ ಅವರೇನು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಅದರ ಸಂಪೂರ್ಣ ಪ್ರಯೋಜನವನ್ನು ಈ ಭಾಗದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಪ್ರಯೋಜನ ಪಡ್ಕೊಳ್ಬೇಕು. ಅದೇ ರೀತಿ ಶಾರದಾ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳ ಈ ಸಂದರ್ಭದಲ್ಲಿ ಸೋಮೇಶ್ವರ ಪುರಸಭಾ ವತಿಯಿಂದ ವಿಶೇಷವಾದ ಧನ್ಯವಾದ ಅರ್ಪಿಸ್ತಾ, ಮುಂದೆ ಕೂಡ ಶಾರದಾ ಮಾತೆ ಇವರಿಗೆ ಇನ್ನಷ್ಟು ಸಾಮಾಜಿಕ ಸೇವಾ ಚಟುವಟಿಕೆ ಮಾಡುವಂತಹ ಶಕ್ತಿಯನ್ನು ಶಾರದಾ ಮಾತೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಧನ್ಯವಾದ. ಮುಂದಿನ ಡಾಕ್ಟರ್ ಋಷಿಕೇಶ್ ಇವರು ಎರಡು ಮಾತನಾಡಬೇಕಾಗಿ ಹೇಳಿಕೊಡ್ತಾರೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.